ಹಾಯ್ ನಮಸ್ತೆ ಸ್ನೇಹಿತರೆ, ಇದು ಭಾನುವಾರದ ವಿಡಿಯೋ ಅಂದರೆ ಇವತ್ತಿನ ವಿಡಿಯೋನೇ. ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಪ್ಪ ಅಂತಂದರೆ, ಇದು ಬೆಳಗಿನ ಜಾವ 4:30 ಟೈಮಿಂಗ್ಸು. ನನಗೆ ಈ ಸಲಿನೂ ಯಾರೋ ಮದ್ದಿಟ್ಬಿಟ್ಟಿದ್ರೆ ಅನ್ನೋ ಸ್ವಲ್ಪ ಡೌಟ್ ಇತ್ತು. ಬಟ್ ಯಾಕಂದರೆ ನಾನು ಸುಮಾರು ಒಂದು 15 ದಿವಸದಿಂದನೇ ನನಗೆ ಹುಷಾರಿಲ್ಲ ಅಂತಂದರೆ ನಾನು ಎಷ್ಟು ಹಾಸ್ಪಿಟಲಿಗೆ ತೋರಿಸಿದ್ರು ಹುಷಾರಾಗ್ತಿರ್ಲಿಲ್ಲ. ಮತ್ತು ನಾನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ತಾಯ್ತ ಹಾಕಿಸ್ಕೊಂಡು ಬಂದಮೇಲೆ ಒಂಚೂರು ಪರವಾಗಿಲ್ಲ. ಬಟ್ ಆದ್ರೂ ನನಗೆ ಲಾಸ್ಟ್ ಟೈಮು ಯಾವ ಥರ ಫೀಲ್ ಆಗ್ತಿತ್ತು ಸೇಮ್ ಅದೇ ಥರನೇ ಆಗ್ತಿತ್ತು. ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಊಟ ನೋಡಿದ್ರೆ ವಾಮಿಟ್ ಬರೋ ಥರ ಆಗ್ತಿತ್ತು. ನಾನು ಎಷ್ಟೇ ಹಾಸ್ಪಿಟಲಿಗೆ ತೋರಿಸಿದ್ರು ಹುಷಾರಾಗ್ತಿಲ್ಲ. ನನಗೂ ಒಂದು ಸ್ವಲ್ಪ ಡೌಟ್ ಬಂತು, ಏನಾದರೂ ಈ ಸಲಿನೂ ಅದೇ ಥರ ಆಗಿದೆಯಾ, ಯಾರಾದರೂ ಮದ್ದಿಗಿದ್ದಿಟ್ಟಿದ್ದಾರಾ ಊಟದಲ್ಲಿ ಅಂತ. ಅಂದರೆ ನಾನು ಮೊದಲಿನ ಥರ ಈಗ ಯಾರ ಮನೆಯಲ್ಲೂ ಅಷ್ಟೊಂದೆಲ್ಲ ಊಟ ಮಾಡ್ತಾ ಇಲ್ಲ. ಯಾಕಂದರೆ ನಾನು ಯಾರ ಮನೆಗಾದರೂ ಊಟ ಮಾಡೋದಕ್ಕೆ ಹೋದ್ರೂ ಅಥವಾ ಏನಾದರೂ ಫಂಕ್ಷನ್ ಅದಕ್ಕೆ ಇದಕ್ಕೆ ಕರೆದ್ರೂ ನಾನು ಕಂಪಲ್ಸರಿ ನನ್ನ ಪರ್ಸಲ್ಲಿ ಯಾಲಕ್ಕಿ ಇಟ್ಕೊಂಡಿರ್ತೀನಿ. ಊಟ ಮಾಡಿದ್ಮೇಲೆ ನಾನು ಯಾಲಕ್ಕಿ ತಿಂತೀನಿ. ತಿಂದೆ ಅಂತೂ ನಾನು ಸುಮ್ಮನೆ ಇರಲ್ಲ. ನನಗೆ ಸರಿಯಾಗಿ ಟೈಮಿಂಗ್ಸು ಗೊತ್ತಿರಲಿಲ್ಲ. ಅಂದರೆ ಈ ಸಲ ಎಲ್ಲ ತಿಳ್ಕೊಂಡು ಬರೋಣ. ಯಾಕಂದರೆ ಲಾಸ್ಟ್ ಟೈಮು ನನಗೆ ತುಂಬ ಜನ ಮೆಸೇಜ್ ಮಾಡಿದರು, ಕಮೆಂಟ್ ಮಾಡಿದರು, ಅಕ್ಕ ಇದು ಅಡ್ರೆಸ್ಸು ಎಲ್ಲಿ ಬರುತ್ತೆ ಒಂಚೂರು ಹೇಳಿ ಅಂತೇಳಿ. ಬಟ್ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ ಈ ಸಲ ನಾನು ನೀಟಾಗೆ ವಿಡಿಯೋ ಮಾಡಿದ್ದೀನಿ. ಅಂದರೆ ಇದು ನೋಡಿ, ಶಿವಾಜಿನಗರ ಬಸ್ ಸ್ಟಾಪು ಆಪೋಸಿಟ್ ರೋಡಲ್ಲೇ ಹೋಗಬೇಕು. ಅದಕ್ಕೆ ನಾನು ನನ್ನ ತಂಗಿಗೆ ಹೇಳಿದ್ದೆ, ನೀನು ಬಾ ಜೊತೆಯಲ್ಲಿ, ನಾನೇನು ಒಬ್ಬಳೇ ಹೋಗಲ್ಲ, ಒಂಚೂರು ನನಗೆ ವಿಡಿಯೋ ಮಾಡಿಕೊಡುವಂತೆ. ಯಾಕಂತಂದರೆ ಈಗ ನೋಡಿ, ನಂತರ ಗೊತ್ತಿಲ್ಲದೆ ಇರೋರು ತುಂಬ ಜನ ಇರ್ತಾರೆ, ನನಗೂ ಯಾರೋ ಹೇಳಿದ್ದು ಅಲ್ವಾ. ಸೊ ನನ್ನಿಂದ 4 ಜನಕ್ಕೆ ಹೆಲ್ಪ್ ಆಗಲಿ. ತುಂಬ ಜನ ಇದೇ ಥರ ಮಾಡ್ತಾರೆ, ಉದ್ಧಾರ ಅವರು ಆಗಲ್ಲ, ಆಗೋರನ್ನ ನೋಡಿದ್ರು ಹೊಟ್ಟೆ ಉರಿ ಇರುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ನೋಡಿ, ಬಸ್ ಸ್ಟಾಪಿಂದ ಸ್ಟ್ರೈಟ್ ರೋಡಿಗೆ ಬಂದರೆ ಚರ್ಚ್ ಇದೆ. ಚರ್ಚು ಪಕ್ಕದಲ್ಲಿ ಫುಲ್ಲು ಸ್ಟ್ರೈಟ್ ಹೋಗಬೇಕು, ಎಲ್ಲೂ ಲೆಫ್ಟು ರೈಟು ಏನಿಲ್ಲ. ಡೆಡ್ ಎಂಡು ಲೆಫ್ಟಿಗೆ ತೊಗೊಂಡ್ರೆ ಅಲ್ಲೇ ಇರೋದು. ಸುಮಾರು ಕಡೆ ಮದ್ದು ತೆಗಿತಿರ್ತಾರೆ. ಬಟ್ ನಾನು ಲಾಸ್ಟ್ ಟೈಮ್ ಹೋಗಿದ್ದು ಅವ್ರ ಹತ್ರನೇ. ಯಾಕಂದರೆ ನನ್ನ ಫ್ರೆಂಡ್ ಹೇಳಿದ್ದು ಅವ್ರ ಹತ್ರನೇ ಹೋಗಿ. ಅದು ತಮಿಳವ್ರವರು, ಒಂದು ಸ್ವಲ್ಪ ಏಜ್ ಆಗಿದೆ ಅಜ್ಜಿ ಥರ ಇದ್ದಾರೆ ಅವರು. ಅವ್ರ ಹತ್ರ ತೆಗೆಸ್ಕೊಂಡ್ರೆ ಬೇಗ ಒಳ್ಳೇದಾಗುತ್ತೆ, ಹುಷಾರಾಗ್ತೀಯ, ಅಲ್ಲೇ ಹೋಗು, ನಾನು ಅಲ್ಲೇ ಹೋಗಿದ್ದಿದ್ದು ಅಂತ ಅವಳು ಲಾಸ್ಟ್ ಟೈಮ್ ಹೇಳಿದ್ಲು. ಸರಿ, ಅವಳು ಹೇಳ್ದಾಗೆ ನಾನು ಅವಳು ಏನು ನನಗೆ ಕರೆಕ್ಟಾಗಿ ಅಡ್ರೆಸ್ ಹೇಳಿದ್ಲು, ನಾನು ಅದೇ ಥರ ಹುಡ್ಕೊಂಡು ಹೋಗಿದೆ. ಬಟ್ ಅವಳು ಈ ಥರ ವೀಡಿಯೋ ಎಲ್ಲ ನನಗೇನು ಹೇಳಿರಲಿಲ್ಲ, ತೋರಿಸಿರ್ಲಿಲ್ಲ. ಬಟ್ ನಾನು ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ರೀಸನ್ಗೆ ವೀಡಿಯೋ ಮಾಡಿದ್ದೀನಿ. ಅಂದರೆ ಮಳೆ ಇತ್ತು, ಇನ್ನೇನು ಮಾಡೋಕ್ಕಾಗಲ್ಲ, ನಾನು ಇವತ್ತು ಹೋಗಲೇಬೇಕು, ಇವತ್ತು ಬಿಟ್ಟರೆ ನನಗೆ ಟೈಮ್ ಇರಲ್ಲ ಅಂಥೇಳಿ ಮಳೆ ಬರ್ತಿದ್ರು. ನಾನು ಮಳೆನಲ್ಲೇ ಹೋದ್ವಿ, ನಾನು ನನ್ನ ತಂಗಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ, ನೀವು ನೋಡ್ಕೊಂಡು ಹೋದರೆ ಖಂಡಿತ ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಈ ಥರ ಕರಿತಾ ಇರ್ತಾರೆ ಮದ್ದು ತೆಗ್ಸೋದ ಅಂಥೇಳಿ. ಸ್ಟಾರ್ಟಿಂಗಲ್ಲಿ ಫಸ್ಟ್ ಕಡೆನೇ ಇರುತ್ತೆ. ನಾನು ಅವ್ರ ಹತ್ರನೇ ಲಾಸ್ಟ್ ಟೈಮ್ ಹೋಗಿದ್ದು, ಈ ಟೈಮು ಅವ್ರ ಹತ್ರನೇ ಹೋಗಿದ್ದು. ಈ ಥರ ಮದ್ದು ತೆಗಿಯೋರು ತುಂಬ ಜನ ಇರ್ತಾರೆ ಆ ರೋಡಲ್ಲಿ. ಬಟ್ ಬೇರೆಯವ್ರ ಕೈಗುಣ ಹೆಂಗಿದೆಯೋ ಏನೋ ಗೊತ್ತಿಲ್ಲ. ನಾನು ಇವ್ರ ಹತ್ರನೇ ಹೋಗಿದ್ರಿಂದ ನನಗಂತೂ ಲಾಸ್ಟ್ ಟೈಮು ತೆಗ್ಸ್ಕೊಂಬಂದಮೇಲೆ ತುಂಬ ಆರಾಮಾಗಿ ಇದ್ದೆ. ಬಟ್ ಇತ್ತೀಚೆಗೆ ನನಗೆ ಈ ಥರ ಆಗಿರೋದಕ್ಕೆ ನನಗೊಂಚೂರು ಡೌಟ್ ಇತ್ತಲ್ಲ, ಸರಿ ಹೋಗಿ ನೋಡಿಬಿಡೋಣ, ಇರಲಿ ಮದ್ದಿಟ್ಟಿರಲಿ ಇಡದೇ ಇರಲಿ, ನನಗೊಂದು ಡೌಟ್ ಕ್ಲಿಯರ್ ಆಗುತ್ತಲ್ಲ ಅಂಥೇಳಿ ಹೋದರೆ ಬೆಳಗಿನ ಜಾವ ನೋಡಿ 4:30ಗೆ ಇಷ್ಟು ಜನ ಇದ್ದರು. ಇನ್ನು ಇವರೆಲ್ಲ ಅದೆಷ್ಟು ಜನ ಎಷ್ಟೊತ್ತಿಗೆ ಬಂದಿರ್ತಾರೋ ಇಷ್ಟು ಜನ ಅಂತ ನನಗೆ ಗೊತ್ತಿಲ್ಲ. ಪಾಪ ನನ್ನ ತಂಗಿ ನನಗೋಸ್ಕರ ಎದ್ದು ಬೆಳಗ್ಗೆನೇ ಬಂದಿದ್ದಾಳೆ. ಅವಳಿಗೆ ನಿದ್ದೆ ಅಂದರೆ ನಿದ್ದೆ. ಅವಳು ಅಲ್ಲೆಲ್ಲ ವಾಮಿಟ್ ಮಾಡಿಸ್ತಾರಲ್ವ, ಸೊ ನಾನು ಅಲ್ಲಿಗೆಲ್ಲ ಬರಲ್ಲ, ನಾನು ಈಚೆನೇ ಕೂತ್ಕೊಂಡಿರ್ತೀನಿ, ನೀನು ಹೋಗು ಅಂತ ಹೇಳಿದ್ಲು. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ಫೋನು ಹಲೋ ಇಲ್ಲ ಒಳಗಡೆ. ನಾನು ತುಂಬ ಟ್ರೈ ಮಾಡಿದೆ, ಅಟ್ಲೀಸ್ಟು ನಂಬರ್ ಏನಾದರೂ ತೊಗೊಳ್ಳೋಣ ಅಂಥೇಳಿ. ನಂಬರೆಲ್ಲ ಸಿಗಲ್ಲ, ಫೋನ್ಗಳೇ ಅಲ್ಲಿ ಈಚೆನೇ ಇಟ್ಬಿಟ್ಟು ಹೋಗಬೇಕು, ಇಲ್ಲಾಂದರೆ ನಮ್ಮ ಜೊತೇಲಿ ಯಾರಾದರೂ ಬಂದಿದ್ದರೆ ಅವ್ರ ಕೈಯಲ್ಲಿ ಕೊಟ್ಟೋಗಬೇಕು. ಫೋನ್ ಹಲೋ ಮಾಡಲ್ಲ. ನಾನು ಅಂದ್ಕೊಂಡಿದ್ದೆ ಇಲ್ಲಿ ಭಾನುವಾರ ಮಾತ್ರ ಮದ್ದು ತೆಗಿಯೋದು ಅಂತ. ಆ ಥರ ಎಲ್ಲ ಏನೂ ಇಲ್ಲ, ಪ್ರತಿದಿನ ಮದ್ದು ತೆಗಿತಾರೆ. ಬೆಳಗಿನ ಜಾವ 5 ಗಂಟೆಯಿಂದ 10 ಗಂಟೆವರೆಗೂ ಇರುತ್ತೆ. ಬಟ್ ಭಾನುವಾರ ಅವತ್ತು ಮಾತ್ರ 4 ಗಂಟೆಯಿಂದ, ಬೆಳಗಿನ ಜಾವ 4 ಗಂಟೆಯಿಂದ 12 ಗಂಟೆವರೆಗೂ ಇರುತ್ತೆ. ನಾವು ಇಲ್ಲಿಗೆ ಹೋಗ್ಬೇಕಂದ್ರೆ ಖಾಲಿ ಹೊಟ್ಟೆಲಿ ಹೋಗಬೇಕು, ನೀರು ಕಾಫಿ ಟಿಫನ್ ಎಲ್ಲ ಏನೂ ಮಾಡಬಾರ್ದು. ನಾನು ಅದಕ್ಕೆ ಹಾಗೆ ಹೋಗಿದ್ದೆ. ಆಮೇಲೆ ಫಸ್ಟ್ ಆಫ್ ಆಲ್ ನಾವು ನೀರೇ ಮುಟ್ಟಬಾರ್ದು, ಹಾಗೆ ಬರಬೇಕು ಅಂತಲೇ ಅವ್ರು ಹೇಳ್ತಾರೆ. ಹಂಗಾಗಿ ಹಂಗೆ ಹೋಗಿದ್ದೆ. ನಮಗೇನಾದರೂ ಕೈ ಇಟ್ಕೊಂಡು ನೋಡ್ತಾರೆ, ನಮಗೇನಾದರೂ ಮದ್ದಿಟ್ಟಿಲ್ಲ ಅಂತಂದರೆ ಅವ್ರಿಗೆ ಗೊತ್ತಾಗುತ್ತೆ, ಇಟ್ಟಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ. ಮತ್ತು ಲಾಸ್ಟ್ ಟೈಮ್ ಹೋದಾಗ 300 ರೂಪಾಯಿ ತೊಗೊಂಡಿದ್ರು, ಈ ಸಲ ಹೋದಾಗ 350 ರೂಪಾಯಿ ತೊಗೊಂಡ್ರು. ಮೇ ಬಿ ಒಂದು 50 ರೂಪಾಯಿ ಜಾಸ್ತಿ ಮಾಡಿರ್ಬೋದು ಅಷ್ಟೇನೆ. ನೋಡಿ, ನಮ್ಗಳಿಗೆ ನಮ್ಗೆ ಆಗಿರೋ ಪರಿಸ್ಥಿತಿಗೆ ನಮ್ಗೆ ಈ ಥರ ಹುಷಾರು ತಪ್ಪಿದಾಗ 350 ಅಲ್ಲ, ಅವ್ರು 3,000 ಅಲ್ಲ 30,000 ತೊಗೊಂಡ್ರು ಕೊಟ್ಬಿಟ್ಟು ಆರೋಗ್ಯ ಸರಿ ಮಾಡ್ಕೊಳ್ಳೋಲ್ಲ ಅನ್ನಷ್ಟು ಜನ ಬೇಸತ್ತೋಗ್ಬಿಟ್ಟಿರ್ತಾರೆ. ಅದರಲ್ಲಿ ನಾನು ಒಬ್ಳು. ಫೈನಲಿ ಮತ್ತೆ ತೆಗೆಸ್ಕೊಂಡು ಮನೆಗೆ ಬಂದೆ. ಅವ್ರು ಹೇಳಿದ್ರು ಉಪ್ಪಿಟ್ಟಲ್ಲಿ ಇಟ್ಟಿದ್ದಾರೆ ಅಂತ. ನನಗೆ ನಿಜವಾಗ್ಲೂ ಒಂದು ಕಡೆ ತುಂಬ ಬೇಜಾರು ಆಯಿತು, ಅಳು ಬರೋ ಥರ ಆಗೋಯ್ತು. ಯಾಕಪ್ಪ ಅಂದರೆ ತಿನ್ನೋ ಊಟದಲ್ಲಿ ಹಿಂಗೆ ಮಾಡ್ತಾರೆ, ನಾವು ಯಾರನ್ನು ನಂಬೋಣ. ನಾನು ಮೊದಲಿನ ಥರ ಯಾರ ಮನೇಲೂ ಇವಾಗ ತಿನ್ನೋದೇ ಇಲ್ಲ.
ನನ್ನ ಮನೆಗೆ ಬಂದು ನಮ್ಮಮ್ಮಗೆ ಹೇಳ್ತಾ ಇದ್ರೆ ನಮ್ಮಮ್ಮ ಬೈತಾ ಇದ್ರು, ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಎದ್ದು ಅಡುಗೆ ಮಾಡಿಕೊಡ್ತೀನಿ ನಿನಗೆ, ಬೇರೆಯವ್ರ ಮನೆದೆಲ್ಲ ಯಾಕೆ ತಿಂತೀಯ, ನಿನಗೆ ತಿನ್ನೋದಕ್ಕಾಗಲಿಲ್ಲ ಮನೆ ಊಟ ಅಂತಂದರೆ ಹೋಟ್ಲಲ್ಲಿ ತರಿಸ್ಕೊಂಡು ತಿನ್ನು, ಯಾರ ಮನೇಲೂ ತಿನ್ನಬೇಡ ಅಂತ. ಪಾಪ ನಮ್ಮಮ್ಮ ಅಂತೂ ತುಂಬ ಬೇಜಾರು ಮಾಡಿ, ನನಗೆ ನಿಜವಾಗ್ಲೂ ಅಲ್ಲಿ ವಾಮಿಟ್ ಮಾಡಿ ಬಂದಮೇಲೆ ತುಂಬ ಸುಸ್ತಾಗೋಯಿತು. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಲಾಸ್ಟ್ ಟೈಮ್ ನನಗೆ ಈ ಥರ ಏನು ಸುಸ್ತಾಗಿಲ್ಲ, ಈ ಸಲ ಅಂತೂ ನನಗೆ ಅದು ತುಂಬ ದಿನ ಆಗೋಗ್ಬಿಟ್ಟಿದೆ ಅನಿಸುತ್ತೆ ಇಟ್ಟು, ಹಾಗಾಗಿ ನನಗೆ ವಾಮಿಟು ಮಾಡೋದಕ್ಕೆ ಆಗಲಿಲ್ಲ. ಮಾಡಬೇಕಾದ್ರೆ ನನಗೆ ಕಣ್ಣಲ್ಲಂತೂ ನೀರು ಹಂಗೆ ಬರ್ತಾಯಿತ್ತು ನೋಡಿ. ನಮ್ಮ ಕಣ್ಣೀರಂತೂ ಅವ್ರಿಗೆ ಶಾಪ ತಟ್ಟುತ್ತೆ. ಯಾಕಂದರೆ ವಾಮಿಟ್ ಮಾಡಬೇಕಂದ್ರೆ ಒಳಗಡೆಯಿಂದ ವಾಮಿಟ್ ಮಾಡಿದಾಗ ಎಷ್ಟು ಸಂಕಟ ಆಗುತ್ತೆ, ಅದೆಲ್ಲ 100% ಅವ್ರು ಅನುಭವಿಸ್ತಾರೆ. ತಿನ್ನೋ ಊಟಕ್ಕೆ ಈ ಥರ ಮಾಡಿ ಕೊಡ್ತಾರೆ. ನಾವೆಲ್ಲರೂ ಒಳ್ಳೆಯವರು ಅಂತ ಅನ್ಕೋತೀವಿ, ಎಲ್ಲರೂ ನಂಬ್ತೀವಿ ನೋಡಿ, ನಮ್ಮ ಜೊತೆಲೇ ಇರ್ತಾರೆ. ಹೊರಗಿನವರು ಬಂದು ಯಾರೂ ನಮ್ಗೆ ಈ ಥರ ಮಾಡೋಕ್ಕಾಗಲ್ಲ, ಜೊತೇಲಿರೋರು ಅಷ್ಟೇ ಈ ಥರ ಮಾಡೋಕ್ಕಾಗೋದು. ರಾಯರು ಒಬ್ಬೊಬ್ಬರು ಯೋಗ್ಯತೆನೇ ತೋರಿಸ್ಕೊಡ್ತಾ ಇದ್ದಾರೆ. ನಾವು ಇದಕ್ಕೆ ಮೇಲೂ ಹುಷಾರಾಗಿಲ್ಲ ಅಂತಂದರೆ ನಮ್ಮಂಥ ದಡ್ಡರು ಯಾರೂ ಇರಲ್ಲ.